ವರಮಹಾಲಕ್ಷ್ಮೀ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಧೈರ್ಯ, ಬುದ್ಧಿವಂತಿಕೆ ಮತ್ತು ಫಲವತ್ತತೆಯ ದೈವಿಕ ದಾನಿ ಎಂದು ಪೂಜಿಸಲಾಗುತ್ತದೆ. ಈ ವ್ರತದ ಸಮಯದಲ್ಲಿ ಭಕ್ತರು ತಮಗಾಗಿ, ತಮ್ಮ ಕುಟುಂಬಗಳಿಗಾಗಿ ಆಶೀರ್ವಾದಗಳನ್ನು ಬಯಸುತ್ತಾರೆ. ಈ ದಿನದಂದು ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ. ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ಆನಂದ, ಶಕ್ತಿಯ 8 ದೇವತೆಗಳು ಈ ಆಚರಣೆಯ ಅನುಕೂಲಕರ ಫಲಿತಾಂಶಗಳನ್ನು ಕೊಡುತ್ತವೆ ಎಂದು ನಂಬಿಕೆ. ಧನ, ಹಣಕಾಸಿನ ಲಾಭಗಳು. ಈ ಆಚರಣೆಯು ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ. ಧಾನ್ಯಂ, ಆಹಾರ ಮತ್ತು ಧಾನ್ಯಗಳ ಸಮೃದ್ಧಿ ಮನೆಯಲ್ಲಿ ಸಮೃದ್ಧಿಯನ್ನು ನಿರೀಕ್ಷಿಸುತ್ತದೆ. ಆರೋಗ್ಯ, ಉತ್ತಮ ದೈಹಿಕ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯುವುದು. ಸಂಪತ್ತು ಮತ್ತು ಆಸ್ತಿ, ಭೌತಿಕ ಆಸ್ತಿ ಮತ್ತು ಸಂಪತ್ತಿನ ಸಂಗ್ರಹಕ್ಕಾಗಿ. ಸದ್ಗುಣಶೀಲ ಮತ್ತು ಆರೋಗ್ಯಕರ ಸಂತತಿಯ ಜನನದ ಆಶಯ. ದೀರ್ಘ ಸುಮಂಗಲಿ, ಗಂಡನ ದೀರ್ಘಾಯುಷ್ಯ, ಸಂಗಾತಿಯ ದೀರ್ಘಾಯುಷ್ಯವನ್ನು ಬಯಸುವುದು. ಧೈರ್ಯದ ಸವಾಲುಗಳನ್ನು ಎದುರಿಸಲು ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಹುಡುಕುವುದು. ಗಜಲಕ್ಷ್ಮಿ, ಸಾಲ ಮತ್ತು ಆರ್ಥಿಕ ಹೊರೆಗಳಿಂದ ಮುಕ್ತರಾಗಲು ಆಶಿಸುವುದು. ಜೀವನದಲ್ಲಿ ವಿವಿಧ ರೀತಿಯ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ತರುತ್ತಿದೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬವನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೋದು ಅಂದರೆ, ಹೂವು ಹಣ್ಣುಗಳನ್ನು ತಂದಿಟ್ಕೊಳ್ಳೋದು, ಮಾವಿನ ಎಲೆಗಳನ್ನು ತಂದಿಟ್ಕೊಳ್ಳೋದು, ಬಾಳೆ ಕೊಂಬುಗಳನ್ನು ತಂದಿಟ್ಕೊಳ್ಳೋದು. ಹಾಗೆ ನಿಮ್ಮ ಇಷ್ಟಾನುಸಾರ ನೀವು ಲಕ್ಷಕ್ಕಾದರೂ ಸೀರೆ ತರ್ಬೋದು, ಇಲ್ಲ ಅಂದರೆ 100 ರೂಪಾಯಿಗಾದರೂ ಸೀರೆ ತರ್ಬೋದು. ತಾಯಿಗೆ ಬಹಳ ಮುಖ್ಯವಾಗಿರೋದು ಭಕ್ತಿ, ಶ್ರದ್ಧೆ. ನೀವು ಭಕ್ತಿಯಿಂದ ಕರೆದ್ರೆ ಅವಳು ಖಂಡಿತವಾಗ್ಲೂ ಬರ್ತಾಳೆ. ಮೊದಲು ಹಿಂದಿನ ದಿನ ಇಲ್ಲ ಅಂದರೆ ವಾರದಲ್ಲಿ ಯಾವತ್ತಾದರೂ ಹಬ್ಬ ಮಾಡೋಕ್ಕೆ ಮುಂಚೆನೇ ಮನೆಯೆಲ್ಲ ಕ್ಲೀನಾಗಿ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಮನೆಯನ್ನು. ಹಿಂದಿನ ದಿನ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಮಡ್ಕೊಬೇಕು. ಹಾಗೆ ಹಿಂದಿನ ದಿನ ದೇವ್ರ ಸಾಮಾನೆಲ್ಲ ಏನಿದೆ ಅದನ್ನೆಲ್ಲ ನೀವು ತೊಳೆದು ಪೂಜೆ ಮಾಡಿ ಇಟ್ಕೊಂಡ್ಬಿಟ್ರೆ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಮನೆ ದೇವ್ರ ಪೂಜೆ, ದೇವ್ರ ಕಳಸ ಇದನ್ನೆಲ್ಲ ನೀವು ತೊಳ್ಕೊಂಡು ಕೂತ್ಕೊಂಡ್ರೆ ಹಬ್ಬ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಎಲ್ಲ ಕೆಲಸ ಒಂದೇ ದಿನ ಬಿದ್ದುಬಿಡುತ್ತೆ. ನಿಮಗೆ ಅಡುಗೆ ಮಾಡೋದು, ಎಲ್ಲ ದೇವ್ರ ಕೆಲಸ, ದೇವ್ರಿದು ಎಲ್ಲನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಆಯಾಸ ಜಾಸ್ತಿ ಆಗುತ್ತೆ. ಮನೆ ಕುಲದೇವರ ಪೂಜೆ ಅಂದರೆ ಹಿಂದಿನ ದಿನವೇ ಗುರುವಾರನೇ ಮನೆ ದೇವರ ಕಳಸ, ದೇವರ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿ, ಪೀಠಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಪೂಜೆ ಮಾಡಿಬಿಡ್ಬೇಕು. ನೆಕ್ಸ್ಟ್ ಡೇ ಎದ್ದಾಗ ಫಸ್ಟು ದೇವ್ರಿಗೆ ಏನು ನೆನ್ನೆ ಎಲ್ಲ ಇದು ಮಾಡಿರ್ತೀರಲ್ವ ಆ ಹೂವುಗಳನ್ನೆಲ್ಲ ತೆಗೆದು ಹೂವು ಎಲ್ಲ ಹಾಕಿ ರೆಡಿ ಮಾಡಿ, ಶುಕ್ರವಾರ ಬರೀ ಲಕ್ಷ್ಮೀ ಕೂರಿಸೋದನ್ನು ಮಾತ್ರನೇ ಇಟ್ಕೊಬೇಕು ಪೆಂಡಿಂಗು, ಬೇರೆ ಯಾವ ಕೆಲಸನೂ ಇಟ್ಕೊಂಡಿರಬಾರ್ದು. ಶುಕ್ರವಾರ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊದಲು ಸ್ನಾನ ಮಾಡಬೇಕು. ನಿಮ್ಮ ಕೈಲಾಗತ್ತೆ ಅಂದರೆ ದೇವ್ರಿಗೆ ಸೀರೆ ಉಡಿಸ್ತೀವಿ ಅಂದರೆ ಸೀರೆನ ಮೊದಲೇ ಗುರುವಾರ ರಾತ್ರಿ ಎಲ್ಲ ಊಟ ಆದಮೇಲೆ ಒಂದು ಸತಿ ಮತ್ತೆ ಸ್ನಾನ ಮಾಡಿ ಸೀರೆನ ನರಿಗೆ ಉಟ್ಟಿ ಮಡಗಬೇಕು. ಹಾಗೆ ಪೀಠವನ್ನು ಅಲಂಕಾರ ಮಾಡಿ ಮಡಗಬೇಕು. ಆದರೆ ಕಳಸವನ್ನು ಹೂಡಿರಬಾರ್ದು. ಯಾವುದೇ ಕಾರಣಕ್ಕೂ ಗುರುವಾರ ಅಂದರೆ ಹಿಂದಿನ ರಾತ್ರಿನೇ ನೀವು ಕಳಸನ ರೆಡಿ ಮಾಡಿ ಮಡಗಬಾರ್ದು, ಅದು ಅಪಚಾರ ಅಂತ ಹೇಳ್ತಾರೆ. ಶುಕ್ರವಾರ ಬೆಳಗ್ಗೆನೇ ನೀವು ಕಳಸನ ರೆಡಿ ಮಾಡಬೇಕು. ಆದ್ದರಿಂದ ಪೀಠ ಮಾತ್ರ ಗುರುವಾರ ನೈಟು ರೆಡಿ ಮಾಡಿಟ್ಕೊಳ್ಳಿ. ಕಳಸಕ್ಕೆ ಹಾಕೋವಂಥ ಐಟಮ್ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಮಾವಿನ ಸೊಪ್ಪು ಹಾಗೆ ಬಾಳೆಕಂದು ಇದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಹಣ್ಣು ಹಂಪಲುಗಳನ್ನೆಲ್ಲ ಗುರುವಾರನೇ ತಂದಿಟ್ಕೊಳ್ಳಿ. ಹೂವನ್ನು ಹಿಂದಿನ ದಿನವೇ ತಂದಿಟ್ಕೊಳ್ಳಿ. ನಾಳೆ ಏನು ಅಂದರೆ ಶುಕ್ರವಾರ ನೈವೇದ್ಯಕ್ಕೆ ಏನು ಅಡುಗೆ ಮಾಡಬೇಕು ಆ ಐಟಮ್ ಎಲ್ಲ, ನೀವು ಒಬ್ಬಟ್ಟು ಮಾಡ್ತೀರಾ, ಚಿಗಳಿ ಉಂಡೆ ಮಾಡ್ತೀರಾ, ಇಲ್ಲ ಮನೆಗೆ ಬೇಕಾಗಿರೋವಂಥ ಎಲ್ಲ ದಿನಸಿ ಐಟಮ್ಗಳನ್ನು ಗುರುವಾರನೇ ತಂದಿಟ್ಕೊಂಬಿಡಿ ಎಲ್ಲನೂ. ಯಾಕೆ ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡೋದ್ರಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ಹೊರಗಡೆ ಹೋದರೆ ಮನೇಲಿ ಬಂದು ಪೂಜೆ ಮಾಡೋದಕ್ಕೆ ತುಂಬಾ ಸ್ಟ್ರೆಸ್ಸು, ಕಷ್ಟ ಆ ಥರ ಆಗುತ್ತೆ. ಶುಕ್ರವಾರ ಬೆಳಗ್ಗೆ ಎದ್ದು ಶುಚಿಬುದ್ಧರಾಗಿ ಸ್ನಾನ ಮಾಡಿ ಮೊದಲಿಗೆ ಎಲ್ಲಿ ದೇವ್ರನ್ನ ಪೀಠನ ಕುಂಡಿಸ್ತೀರ ಅಲ್ಲಿ ಗುಡಿಸಿ ಒರೆಸ್ಕೊಬೇಕು. ಒರೆಸ್ಕೊಂಡು ಅಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲೆ ಹಾಕ್ಕೊಬೇಕು. ನೀವು ಎಲ್ಲಿ ಲಕ್ಷ್ಮಿ ಕುಂಡಿಸ್ತೀರ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ಅಂತ ಹೇಳ್ತಾರೆ, ಆ ರಂಗೋಲೆ ಹಾಕ್ಕೊಬೋದು. ಅದು ಬರಲ್ಲ ನಮಗೆ ಅಂದರೆ ಒಂದು ಸ್ವಸ್ತಿಕೋ ಇಲ್ಲ ಅಂದರೆ ಕೋನಾಕಾರವಾಗಿ ಯಾವುದೋ ಒಂದು ಚಿಕ್ಕ ರಂಗೋಲೆ ಅಕ್ಕಿ ಹಿಟ್ಟಿನಿಂದ ಹಾಕಬೇಕು. ಪೀಠವನ್ನು ಇಡಬೇಕು. ಪೀಠದ ಮೇಲೆ ಅರ್ಶಿಣದಿಂದ ಒಂದು ರಂಗೋಲೆನ ಹಾಕ್ಕೊಬೇಕು. ಅರ್ಶಿಣದ ಪುಡಿಯಿಂದ ಒಂದು ರಂಗೋಲೆನ ಹಾಕ್ಕೊಂಡು ಒಂದು ಬಾಳೆ ಎಲೆನ ನೀವು ಆರಿಸ್ಬೇಕು. ಬಾಳೆ ಎಲೆ ಮೂತಿ ಬಂದುಬಿಟ್ಟು ಅಂದರೆ ಚಿಕ್ಕದಾಗಿರುತ್ತಲ್ಲ ಆ ಮೂತಿ ಸೈಡ್ ಬಂದುಬಿಟ್ಟು ಲಕ್ಷ್ಮಿಗೆ ಬಲಗಡೆ ಬರಬೇಕು, ಯಾವಾಗಲೂ ಎಡಗಡೆ ಇರಬಾರ್ದು. ಆ ಬಾಳೆ ಎಲೆ ಮೇಲೆ ಒಂದು 3 ಇಡಿ ಇಲ್ಲ 5 ಇಡಿ ಆಗೋಷ್ಟು ಅಕ್ಕಿನ ಹರಡಬೇಕು. ಅಕ್ಕಿನ ಹರಡಿ ಅದ್ರ ಮೇಲೆ ನೀವು ಯಾವುದು ಕಳಸ ಕುಂಡಿಸ್ತೀರಲ್ಲ ಆ ಕಳಸ ಚೊಂಬಿಡಬೇಕು. ಹಾಗೆ
ಇನ್ನೊಂದು ಚೊಂಬು ರೆಡಿ ಮಾಡ್ಕೊಂಡಿರಬೇಕು. ಯಾಕಂದರೆ ನೀವು ಒಂದರಲ್ಲೇ ಇಡ್ತೀನಿ ಅಂದರೆ ಒಂದೇ ಇಡ್ಬೋದು, ಇಲ್ಲ ಎರಡರಲ್ಲೇ ಇಡ್ತೀನಿ ಅಂದರೆ ಮೊದಲು ಕೆಳಗಡೆ ಕುಣಿಸುವಂಥ ತಾಮ್ರದ್ದು ಕಳಸದ ಚೊಂಬು ಯಾವಾಗಲೂ ತಾಮ್ರದ್ದಾಗಿರಬೇಕು, ಇಲ್ಲ ಬೆಳ್ಳಿದಾಗಿರಬೇಕು. ಸ್ಟೀಲೊಂದು ಪ್ಲಾಸ್ಟಿಕ್ದು ಇಡೋಕ್ಕೆ ಹೋಗಲೇಬಾರ್ದು, ರಾಹು ದೋಷ ಬರುತ್ತೆ ಅಂತ ಹೇಳ್ತಾರೆ. ಕೆಳಗಡೆ ಬಿನ್ಗೆ ಭದ್ರವಾಗಿ ಕೂತ್ಕೊಳ್ಳಿ. ನಾವು ಉದ್ದಕ್ಕೆ ನಿಲ್ಲಿಸ್ತೀವಿ, ದೊಡ್ಡದಾಗಿ ಕಾಣಬೇಕು ಲಕ್ಷ್ಮಿ ಅಂದರೆ. ಕೆಳಗಡೆ ಒಂದು ಬಿಂದಿಗೆ ಏನಿರುತ್ತೆ ಅದರಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ಅಕ್ಕಿ ತುಂಬಬೇಕು, ಯಾಕಂದರೆ ಅದು ಭದ್ರವಾಗಿ ಕೂತ್ಕೊಬೇಕು ಕಳಸ. ಮೇಲ್ಗಡೆ ಲಕ್ಷ್ಮಿ ಕಳಸ ಅಂತ ಏನು ಒಂದು ಚಿಕ್ಕ ಚೊಂಬಲ್ಲಿ ನೀರು ಹಾಕ್ತಿರಲ್ವ, ಅದರಲ್ಲಿ ನೀರು, ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ಹೂವು, ಒಂದು ನಿಂಬೆಹಣ್ಣು ಹಾಕಲೇಬೇಕು. ಹಾಗೆ 6 ಏಲಕ್ಕಿ, 6 ಲವಂಗ, ಒಂದು ಅರಿಶಿಣದ ಕೊಂಬನ್ನು ಹಾಕಬೇಕು. ಒಂದು ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕ್ಬೋದು, ಇಲ್ಲ ಅಂದರೆ ಪಂಚಲೋಹದ ಕಾಯಿನ್ಗಳಂತ ಸಿಗುತ್ತೆ ಅದನ್ನು ಹಾಕ್ಬೋದು. ಅದು ಸಿಕ್ಕಿಲ್ಲ ಅಂದರೆ 5 ರೂಪಾಯಿದು ಗೋಲ್ಡ್ ಕಲರ್ ಕಾಯಿನ್ ಸಿಗುತ್ತೆ, ಅದನ್ನು ಹಾಕ್ಬೋದು. ಕೆಲವರು ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಆದರೆ ನೀರು ನೆಕ್ಸ್ಟ್ ಡೇಗೆ ತೆಗೆದಾಗ ಡ್ರೈ ಫ್ರೂಟ್ಸ್ ಎಲ್ಲ ನೀವು ತಿನ್ನಬೇಕು. ಅದರಲ್ಲಿರೋದನ್ನ ಯಾವುದು ಲಕ್ಷ್ಮಿ ಅಂತ ಹಾಕಿರೋದನ್ನ ಬಿಸಾಕಬಾರ್ದು, ವಾಸನೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಕೆಲವರು ಬಿಸಾಕ್ಬಿಡ್ತಾರೆ. ಅಂಥವ್ರು ಏನು ಮಾಡಬೇಕು, ಈ ಅಕ್ಕಿ ಒಂದು ಮೊದಲನೇದಾಗಿ ಅಕ್ಕಿ ತುಂಬಿಡ್ತೀರಲ್ಲ ಬಿನ್ಗೆ, ಅದರಲ್ಲೇ ಡ್ರೈ ಫ್ರೂಟ್ಸು, ಗೋಮತಿ ಚಕ್ರ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಬಿಟ್ಟು ಇಟ್ಟರೆ ನೀವು ನೆಕ್ಸ್ಟ್ ಡೇ ತೆಗಿತೀರಲ್ವ ಅಕ್ಕಿ, ಆವಾಗ ಈ ಲವಂಗ, ಏಲಕ್ಕಿ, ಗೋಮತಿ ಚಕ್ರ, ಕವಡೆ ಇವನ್ನೆಲ್ಲ ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವ್ರ ಮನೆಯಲ್ಲಿ ಶಾಶ್ವತವಾಗಿ ಇಡಬೇಕು, ಇಲ್ಲಾಂದರೆ ನಿಮ್ಮ ತಿಜೋರಿಲಿ ಶಾಶ್ವತವಾಗಿ ಇಡಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಚೊಂಬಲ್ಲಿ ಹಾಕೋ ಬದಲು ಚೊಂಬಲ್ಲಿ ಬರೀ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಗೋಮತಿ ಚಕ್ರ, ಒಂದು ಕವಡೆ ಹಾಕಿಬಿಟ್ಟು ಒಂದು ನಿಂಬೆಹಣ್ಣು, ಸ್ವಲ್ಪ ಒಂದು ಹೂವು ಇದನ್ನು ಹಾಕಿ, ಒಂದು ಚಿನ್ನದ್ದು ಇಲ್ಲ ಒಂದು ಬೆಳ್ಳಿದು ರಿಂಗ್ ಇದ್ದರೆ ರಿಂಗ್ ಹಾಕಿ, ಯಾವುದಾದ್ರೂ ಒಂದು ಕಾಯಿನ್ ಇದ್ದರೆ ಕಾಯಿನ್ ಹಾಕಿ. ಇಷ್ಟು ಹಾಕಿದ್ಮೇಲೆ ಮಾವಿನ ಎಲೆನ ಇಡಬೇಕು, 9 ಮಾವಿನ ಎಲೆ ಇಡಬೇಕು. ಅದಾದಮೇಲೆ 5 ವಿಳೆದೆಲೆ ಇಡಬೇಕು. ಅದಾದಮೇಲೆ ತೆಂಗಿನಕಾಯಿಗೆ ಫುಲ್ ಅರಿಶಿನ ತಿಕ್ಬಿಟ್ಟು ಒಂದು ಬೊಟ್ಟಿಟ್ಟು ಕುಂಕುಮದ ಬೊಟ್ಟನ್ನು ಇಟ್ಟು ಇಡ್ಬೋದು. ಆ ಸ್ಥಳ ತೆಂಗಿನಕಾಯಿ ಇಟ್ಟಾದ್ಮೇಲೆ ನಿಮಗೆ ಮುಖವಾಡ ಇದೆ ಅಂದರೆ ಮುಖವಾಡ ಇಡ್ಬೋದು. ಮುಖವಾಡ ಇಲ್ಲ ಅನ್ನೋರು ಹಾಗೆ ಹೂವಿನ ಅಲಂಕಾರ ಮಾಡಿ ಸೀರೆನ ಚೊಂಬಿಗೆ ಉಡಿಸ್ಬಿಟ್ಟು, ಬಿಂದಿಗೆಗೆ ನಿಮಗೆ ಯಾವ ರೀತಿ ಬೇಕು ಆ ಥರ ಉಡಿಸ್ಬಿಟ್ಟು, ನೀವು ದೇವ್ರಿಗೆ ಸೀರೆ ಉಡಿಸಾದ್ಮೇಲೆ ಕಳಸಕ್ಕೆ ಎಲ್ಲ ಅಲಂಕಾರ ಮಾಡಿದ್ಮೇಲೆ ಪದೇ ಪದೇ ಕಳಸನ ಟಚ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಪದೇ ಪದೇ ಟಚ್ ಮಾಡಬಾರ್ದು. ಒಂದು ಸತಿ ಹೂವು ಎಲ್ಲ ಹಾಕಿ ಕಳಸನ ಅಲಂಕಾರ ಮಾಡಿದ್ಮೇಲೆ ದೀಪ ಹಚ್ಚಿಟ್ಟುಬಿಡಬೇಕು. ದೀಪ ಹಚ್ಚಾದ್ಮೇಲೆ ಕೆಳಗಡೆ ಸ್ವಲ್ಪ ಮುಂದಕ್ಕೆ ದೇವರಿಗೆ ಏನೆಲ್ಲ ನೀವು ಹಣ್ಣುಗಳನ್ನ ತಂದಿದ್ದೀರಾ ಹಣ್ಣೆಲ್ಲ ಒಂದು ತಟ್ಟೆಲಿ ಇಡ್ಬೋದು, ಇಲ್ಲ ನಾವು ತುಂಬ ತಟ್ಟೆಗಳನ್ನ ಇಡ್ತೀವಿ ಅಂದರೆ ಒಂದರಲ್ಲಿ ಆ್ಯಪಲ್ಲು, ಒಂದರಲ್ಲಿ ಮೋಸಂಬಿ ಆ ಥರ ಇಡ್ಬೋದು, ಇಲ್ಲ ಎಲ್ಲ ಹಣ್ಣುಗಳನ್ನ ಒಂದೇ ತಟ್ಟೆಲಿ ಇಡ್ತೀನಿ ಅಂದರೆ ಆ ಥರನೂ ಇಡ್ಬೋದು. ಆಮೇಲೆ ಮುತ್ತೈದೆಯರಿಗೆ ಬಳೆಗಳು ತಂದಿರ್ತೀರ ಅದನ್ನು ಇಡಿ, ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ವಿಳ್ಯದೆಲೆ ಅಡಿಕೆ ತಂದಿರ್ತೀರ ಅದನ್ನು ಜೋಡಿಸಿಡಿ. ಆಮೇಲೆ ಕೊಬ್ಬರಿ ಇಡೋರು ಇಡ್ತಾರೆ, ಬೆಲ್ಲ ಇಡೋರು ಇಡ್ತಾರೆ, ಕರ್ಜಿಕಾಯಿ ಇಡೋರು ಇಡ್ತಾರೆ, ಚಿಗಳಿ ಉಂಡೆ ಇಡೋರು ಇಡ್ತಾರೆ. ನೀವು ಏನೇನು ಮಾಡಿದ್ದೀರ ದೇವ್ರಿಗೆ ಅದನ್ನೆಲ್ಲ ಇಟ್ಬಿಟ್ಟು ಒಂದು ಲೋಟ ಹಾಲು ಇಟ್ಬಿಟ್ಟು, ಫಸ್ಟು ಹಾಲು ಹಣ್ಣು ನೀವು ತಂದಿರೋಂಥ ಇಟ್ಟು ದೀಪ ಹಚ್ಚಿ ಕರ್ಪೂರನ ಬೆಳಗಿ, ಕಡ್ಡಿ ಕರ್ಪೂರ ಬೆಳಗಿ, ಲಕ್ಷ್ಮೀ ಆವಾಹಯಾಮಿ, ಲಕ್ಷ್ಮೀ ಸ್ಥಾಪನಾಯಾಮಿ ಅಂದರೆ ಸ್ಥಾಪನೆ ಮಾಡ್ತಾಯಿದ್ದೀವಿ, ಲಕ್ಷ್ಮೀ ಅಮ್ಮ ಆವಾಹನೆಯಾಗಿದ್ದಾಳೆ, ಲಕ್ಷ್ಮೀನಾರಾಯಣ ಪೂಜಯಾಮಿ ಅಂತ ಹೇಳಿ ಲಕ್ಷ್ಮೀನಾರಾಯಣ ಅಂತಲೇ ಹೇಳಬೇಕು. ಆ ಥರ ಹೇಳಿ ಫಸ್ಟು ದೀಪನ ಹಚ್ಚಿ ನಮಸ್ಕಾರ ಮಾಡಿ ಒಂದು ಲೋಟ ಹಾಲನ್ನ ಇಟ್ಬಿಡಿ. ಅದಾದಮೇಲೆ ನೈವೇದ್ಯಕ್ಕೆ ಈಗ ಕೆಲವ್ರು ಏನು ಮಾಡ್ತಾರೆ, ಬೆಳಗ್ಗೆಯಿಂದ ಎದ್ದು ಸ್ನಾನ ಮಾಡಿಬಿಟ್ಟು ನೈವೇದ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಕ್ಷ್ಮೀನ ಕೂರ್ಸೋದು ಮರ್ತೇ ಬಿಡ್ತಾರೆ. ನಾಷ್ಟಕ್ಕೆ ರೆಡಿ ಮಾಡೋದು, ಹಾಲು ರೆಡಿ ಮಾಡೋದು, ಗಂಡನಿಗೆ ಮಕ್ಕಳಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿ ಕೊನೆಗೆ ಲಕ್ಷ್ಮಿ ಕೂರ್ಸೋಕ್ಕೆ ಬರ್ತಾರೆ. ಹಾಗೆ ಮಾಡಬಾರ್ದು. ನೀವು ಯಾವಾಗ ಸ್ನಾನ ಮಾಡಿ ಶುಚೀಭೂತರಾಗ್ತೀರ ಮೊದಲು ದೇವಿ ಅಮ್ಮನ್ನ ಕರೆದು ಕೂರಿಸ್ಬಿಟ್ಟು ಅಲಂಕಾರ ಆದಮೇಲೆ ಹಣ್ಣು ಇಕ್ಕಿರ್ತೀರ, ಹಾಲು ಇಕ್ಕಿರ್ತೀರ. ಅದಾದಮೇಲೆ ದೀಪ ಹಚ್ಬಿಡಿ. ಅಮ್ಮನಿಗೆ ಹಣ್ಣು ಹಾಲು ತಿಂತಾರಮ್ಮ ಅಂತ ಹೇಳಿ ದೀಪ ಹಚ್ಚಿ ಇಟ್ಬಿಟ್ಟು ಆಮೇಲೆ ನೈವೇದ್ಯಕ್ಕೆ ಹೋಗಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಒಬ್ಬಟ್ಟು ಮಾಡಿ, ಬೇಳೆ ಸಾರು ಮಾಡಿ, ಪಲ್ಯ ಮಾಡಿ ಇದೆಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ತೊಗೊಂಬಂದು ಅದನ್ನು ಮಹಾಮಂಗಳಾರತಿ ಅಂತ ಇಟ್ಬಿಟ್ಟು ನೀವು ಪೂಜೆ ಮಾಡಿದ್ರೆ ಇದು ವರಮಹಾಲಕ್ಷ್ಮಿನ ಸಿಂಪಲ್ಲಾಗಿ ಕೂರಿಸ್ಕೊಳ್ಳುವಂಥ ಟ್ರಿಕ್ಕು. ಇದಾದಮೇಲೆ ಊಟ ಎಲ್ಲ ಮಾಡ್ಕೊಳ್ಳಿ. ಇದರಲ್ಲಿ ಸ್ಪೆಷಲಾಗಿ ಏನಪ್ಪ ಅಂದರೆ ಲಕ್ಷ್ಮಿ ಕೂರಿಸಿದಾಗ ಮನೆಯವ್ರಿಗೆ ಎಷ್ಟು ಜನ ಇದ್ದೀರಾ ಅವ್ರಿಗೆ ಅರ್ಶಿನದ ದಾರ, ಆ ಅರ್ಶಿನದ ದಾರಕ್ಕೆ 12 ಗಂಟೆಗಳನ್ನ ಹಾಕಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಒಂದು ಹೂವು. ಈಗ ಒಂದು 4 ಜನ ಇದ್ದೀರಾ ಅಂದರೆ 4 ದಾರ ಮಾಡ್ಕೊಳ್ಳಿ, 3 ಜನ ಇದ್ದೀರಾ ಅಂದರೆ 3 ಜನ. ಲಕ್ಷ್ಮಿ ಅಮ್ಮನ ಕೂರಿಸಿದ್ಮೇಲೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ, ತಾಯಿ ಮಕ್ಕಳಿಗೆ ಈ ಥರ ದಾರನ ಕಟ್ಟಿ ಒಂದು ವ್ರತದ ದಾರ ಅಂತ, ಅಂದರೆ ಅದು ರಕ್ಷಣೆಯ ಸಂಕೇತ, ದೇವಿಯ ಸಂಕೇತ, ಅಮ್ಮ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನೋ ಒಂದು ಸಂಕೇತದ ದಾರ ಆಗಿರುತ್ತೆ, ಎಲ್ಲ ಕಷ್ಟಗಳನ್ನು ಕಳೆಯುವಂಥ ದಾರ.
ಇದನ್ನು ಕಟ್ಕೊಂಡಾದ್ಮೇಲೆ ಊಟ ಎಲ್ಲ ಮಾಡಿ ಸಂಜೆ ಒಂದು 5 ಗಂಟೆಗೆ ಮುತ್ತೈದೆಯರನ್ನೆಲ್ಲ ಕರೆದು, ಒಂದು 3 ಜನನ ಕರೆದ್ರೂ ಆಗುತ್ತೆ, 5 ಜನನ ಕರೆದ್ರೂ ಆಗುತ್ತೆ, 9 ಜನನ ಕರೆದ್ರೂ ಆಗುತ್ತೆ. ಮಾಡಿಬಿಟ್ಟು ನೀವು ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ಮುತ್ತೈದೆಯರನ್ನ ಕರೆದಾಗ ಯೂಶ್ವಲಾಗಿ ಏನೇನು ಮಾಡ್ತಾರೆ, ಒಂದು ಹಣ್ಣು, ಬಾಳೆಹಣ್ಣು, ಎಲೆ ಅಡಿಕೆ ಈ ಥರ ಮಾಡಿ ಕೊಡ್ತಾರೆ. ಒಂದು ಕಾಯಿನು, ಬ್ಲೌಸ್ ಪೀಸು ಎಲ್ಲ. ಬ್ಲೌಸ್ ಪೀಸಿಗೆ ಯಾರೂ ಹೊಲಿಸ್ಕೊಳ್ಳೋದಿಲ್ಲ, ಆದ್ದರಿಂದ 1 ಡಜನ್ ಬಳೆನೇ ಕೊಡ್ಬೋದು. ಅದು ಏನಾಗುತ್ತೆ, ಅಟ್ಲೀಸ್ಟ್ ಕೈಗೆ ಹಾಕ್ಕೊಂಡು ಖುಷಿ ಪಡ್ತಾರೆ. ನೀವು ಬ್ಲೌಸ್ ಪೀಸ್ ಕೊಟ್ಟರೆ ಏನಾಗುತ್ತೆ, ಅವರು ಅದು ಮ್ಯಾಚಿಂಗೂ ಇರಲ್ಲ, ಆ ಕ್ವಾಲಿಟಿನೂ ಅವ್ರು ಇಷ್ಟಪಡ್ತಾರಲ್ಲ, ತೊಗೊಂಡೋಗಿ ಎಸಿತಾರೆ. ಸೊ ಅದ್ರ ಬದಲು ನೀವು ಯೂಸ್ ಆಗೋವಂಥದ್ದು. ಆದರೆ ವಿಳೆದೆಲೆ ನೀವೇನು ಅರಿಶಿನ ಕುಂಕುಮ ಕೊಡ್ತೀರಾ ಯಾವುದೇ ರೀತಿ ಹರಿದಿರಬಾರ್ದು, ಮುರಿದಿರಬಾರ್ದು, ಯಾವುದೇ ಥರ ಡ್ಯಾಮೇಜ್ ಆಗಿರಬಾರ್ದು. 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು ಕೊಟ್ಟರು ಸಂತೃಪ್ತಿಯಾಗಿ ಕೊಡಿ. ಹಾಗೆ 1 ಡಜನ್ ಬಳೆ ಕೊಡಿ, ಕೈ ತುಂಬ ಹಾಕ್ಕೊಳ್ತಾರೆ. ಇದೆಲ್ಲ ಕೊಟ್ಟಾದಮೇಲೆ ಮಹಾಲಕ್ಷ್ಮಿಗೆ ಕೆಂಪು ಆರತಿ ಮಾಡಬೇಕು. ಯಾಕಂದರೆ ದೃಷ್ಟಿಯಾಗಿರುತ್ತಲ್ವ, ಎಲ್ಲರೂ ಬಂದು ನೋಡ್ಕೊಂಡು ಹೋದವರು ಕಣ್ಣಲ್ಲೇ ದೃಷ್ಟಿ ಹಾಕ್ಬಿಟ್ಟಿರ್ತಾರೆ. ಓ ಇವ್ರ ಮನೆ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕೊಂಡ್ಸಿದ್ದಾರೆ, ಓ ಇವ್ರು ಒಡವೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಓ ಇವ್ರು ದುಡ್ಡಿಟ್ಟಿದ್ದಾರೆ, ಓ ಇವ್ರು ಬೆಳ್ಳಿ ಸಾಮಾನು ನೋಡಿ ಅಂತ ಎಲ್ಲ ದೃಷ್ಟಿ ಹಾಕ್ಬಿಟ್ಟಿರ್ತಾರೆ. ಆದ್ದರಿಂದ ಏನು ಮಾಡಿ, ಸಂಜೆ ನೀವು ಫಸ್ಟ್ ಏನು ಮಾಡಬೇಕು, ಎಲ್ಲ ಆದಮೇಲೆ ಕೆಂಪು ಆರತಿ ಮಾಡಬೇಕು. ಅಮ್ಮನಿಗೂ ನಮ್ಮ ಥರ ಈಗ ನಾವೆಲ್ಲ ಒಂದು ಮದುವೆಗೆ, ಫಂಕ್ಷನ್ಗೆ ಎಲ್ಲಾದರೂ ಹೋಗ್ಬಿಟ್ಟು ಬಂದರೆ ದೃಷ್ಟಿ ಆಗುತ್ತಲ್ವ, ಅದೇ ಥರ ಅಮ್ಮನಿಗೂ ದೃಷ್ಟಿ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಕುಣಿಸಿರ್ತಾರೆ. ಆದ್ದರಿಂದ ಜನ ಎಲ್ಲ ಹೋದ್ಮೇಲೆ ಕೆಂಪಾರತಿ ಮಾಡಿ, ನೀವೇನಾದರೂ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಿರೋರು ಬರ್ತಾರೆ ಅಂದರೆ ಸ್ವಲ್ಪ ಪ್ರಸಾದನೂ ಕೊಡಿ, ಯಾಕಂದರೆ ಅದು ತುಂಬಾ ಒಳ್ಳೆಯದು. ಹಾಗೆ ನೈವೇದ್ಯಕ್ಕೆ ಏನು ಇಡ್ತೀರ ಅದರಲ್ಲಿ 5 ಬಗೆಯ ನೈವೇದ್ಯ ಇಡಲೇಬೇಕು. ಅಮ್ಮನಿಗೆ ತುಂಬಾ ಇಷ್ಟ, ಪಂಚಪ್ರಾಣ ಅಂತ ನಾವೇನು ಕೇಳಿದ್ರು ವರ ಕೊಡ್ತಾಳಂತೆ. ಅದರಲ್ಲಿ ಬೆಲ್ಲದನ್ನ, ಮೊಸರನ್ನು, ಹುಳಿಯನ್ನು ಅಂದರೆ ಪುಳೋಗರೆ ಟೈಪ್ ಮಾಡ್ತಾರಲ್ವ ಅದು, ಆಮೇಲೆ ಹೆಸರುಬೇಳೆ, ಬೆಲ್ಲದ ಪಾನಕ, ಈ 5 ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ನೀವು ಒಬ್ಬಟ್ಟು ಮಾಡಿ ಬಿಡಿ, ಬೇರೆ ಯಾವ ನೈವೇದ್ಯ ಇರ್ತಿರೋ ಇಲ್ವೋ, ಬೆಲ್ಲದನ್ನ, ಮೊಸರನ್ನ ಅಂತೂ ಕಂಪಲ್ಸರಿ. ನೀವು ಕೇಳಿದ್ದು ಇಷ್ಟೆಲ್ಲ ಪೂಜೆ ಮಾಡಿದ್ದು, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಉಪವಾಸ ಇದ್ದು ತಿಂಗಳಾನ್ಗಟ್ಟಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಂಥ ಒಂದು ಪೂಜೆ ಬರೀ ಬೆಲ್ಲದನ್ನದಲ್ಲೇ ನಿಮಗೆ ವರ ಸಿಗುತ್ತೆ ಅಂದರೆ ತಿಳ್ಕೊಳ್ಳಿ. ವರಮಹಾಲಕ್ಷ್ಮಿ ಒಲ್ದಿರೋದು ಬೆಟ್ಟದ ನೆಲ್ಲಿಕಾಯಿಗೆ. ಶಂಕರಾಚಾರ್ಯರು ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರಂತೆ. ಆ ಮನೆಯಲ್ಲಿ ಭಿಕ್ಷೆ ಬೇಡಿದಾಗ ಆ ತಾಯಿ ಹತ್ರ ತುಂಬ ಬಡತನ, ಏನೂ ಇರಲ್ವಂತೆ. ಆವಾಗ ಆ ತಾಯಿ ಮನೇಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಇರುತ್ತಂತೆ. ಆ ನೆಲ್ಲಿಕಾಯಿನ ತೊಗೊಂಡೋಗ್ಬಿಟ್ಟು ನಮ್ಮ ಮನೇಲಿ ಇರೋದು ಇದೆ ಅಪ್ಪ, ಇನ್ನೇನು ಇಲ್ಲ ನಮ್ಮ ಮನೇಲಿ ಅಂತ ಕೊಡ್ತಾಳಂತೆ. ಆಗ ಶಂಕರಾಚಾರ್ಯರು ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಒಂದು ಹಾಡು ಹೇಳ್ತಾರಂತೆ. ಆಗ ಆ ಅಜ್ಜಿ ಮನೇಲಿ ದನ ಕನಕ ಎಲ್ಲ ಸುರಿತಾ ಇರತ್ತಂತೆ. ಆ ಮಳೆ ಬರೋ ಥರ ಬರುತ್ತೆ. ಅಂದರೆ ಶಂಕರಾಚಾರ್ಯರು ಹೇಳಿದ ಒಂದು ಹಾಡಿಂದ ಬೆಟ್ಟದ ನೆಲ್ಲಿಕಾಯಿಗೋಸ್ಕರ ಬರುತ್ತೆ ಅಂತ ಹೇಳ್ತಾರೆ. ಬೆಟ್ಟದ ನೆಲ್ಲಿಕಾಯಿ ದೀಪ ಮಸ್ಟ್ ಆ್ಯಂಡ್ ಶುಡ್ ಹಚ್ಚಿರಿ. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ತೊಗೊಂಬನ್ನಿ, ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಅಮ್ಮನಿಗೆ ಚಿನ್ನದ ಸಂಕೇತ ಅಂತಾರೆ. ಎಲ್ಲ ಹೂವು ಹಾಕ್ತೀರಾ, ಆದರೆ ಮಲ್ಲಿಗೆ ಹೂವು ಬಿಟ್ಬಿಡ್ತೀರಾ. ಮಲ್ಲಿಗೆ ಹೂವು ಮಸ್ಟ್ ಆ್ಯಂಡ್ ಶುಡ್. ನೀವು ಎಷ್ಟೇ ಹೂವು ತೊಗೊಂಬಂದ್ರೂ 1 ಮೊಳ ಮಲ್ಲಿಗೆ ಹೂವು ಇರೋ ಪವರು ಬೇರೆ ಹೂವುದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಚಿನ್ನದ ಸಂಕೇತ ಅಂತ ಹೇಳ್ತಾರೆ. ಇದೆಲ್ಲ ಬಂದುಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್, ಚಿಕ್ಕದೇ, ಆದರೆ ಇದಕ್ಕೆ ತುಂಬಾ ಮಹತ್ವ ಇದೆ ಅಂತ ಹೇಳ್ತಾರೆ. ಇದಾದಮೇಲೆ ರಾತ್ರಿ ನೀವೆಲ್ಲ ಊಟ ಎಲ್ಲ ಆದಮೇಲೆ ಒಂದು 10-11 ಗಂಟೆಗೆ ಮಲ್ಕೊಬೇಕಾದ್ರೆ ವಿಷ್ಣು ಸಹಸ್ರನಾಮ ಇಲ್ಲ ಲಕ್ಷ್ಮೀ ಸಹಸ್ರನಾಮ, ಅಷ್ಟೋತ್ತರ ಶತನಾಮಗಳು ಯಾವುದಾದ್ರೂ ಒಂದನ್ನು ಕ್ಲೀನಾಗಿ ಕೂತ್ಕೊಂಡು ಅಮ್ಮನ ಮುಂದೆ ನೀವು ಇಷ್ಟೆಲ್ಲ ಪೂಜೆ ದಬ ಅಂತ ಪೂಜೆ ಮಾಡೋದು ಮುಖ್ಯ ಅಲ್ಲ. ಪೂಜೆ ನೀವು ಲಕ್ಷ್ಮೀನ ಕುಣಿಸಿದ್ಮೇಲೆ ಲಕ್ಷ್ಮಿ ಮುಂದೆ ನೀವು ಲಕ್ಷ್ಮೀ ಥರ ರೆಡಿಯಾಗಿ ಗೃಹಿಣಿಯರು ದೇವ್ರ ಮುಂದೆ ಕೂತ್ಕೊಂಡು ಅವಳಿಗೆ ಅಷ್ಟೋತ್ತರ ಶತನಾಮಾವಳಿ ಹೇಳಬೇಕು, ಕುಂಕುಮಾರ್ಚನೆ ಮಾಡಬೇಕು. ಆಮೇಲೆ ವಿಷ್ಣು ಸಹಸ್ರನಾಮ ಕಂಪಲ್ಸರಿ. ಲಕ್ಷ್ಮೀ ಬಾಮ್ಮ ಅಂದರೆ ಲಕ್ಷ್ಮಿ ಬರೋದಿಲ್ಲ. ಲಕ್ಷ್ಮೀ ನಾರಾಯಣ ಆವಾಹಯಾಮಿ ಅಂದರೆ ನಾರಾಯಣ ಅಂತ ಎಲ್ಲಿ ಕರಿತೀರಾ ಅಲ್ಲಿ ಲಕ್ಷ್ಮಿ ಕೇಳಿಸ್ಕೊತಾಳಂತೆ. ನನ್ನ ಗಂಡನ ಕರಿತಾ ಇದ್ದಾರೆ, ಗಂಡ ಇರೋ ಕಡೆನೇ ಹೆಂಡತಿ ಇರೋದು. ಆದ್ದರಿಂದ ವರಮಹಾಲಕ್ಷ್ಮಿ ಅಂತಲ್ಲ, ಯಾವುದೇ ಲಕ್ಷ್ಮೀ ಪೂಜೆ ಮಾಡಿರಿ ಲಕ್ಷ್ಮೀನಾರಾಯಣ ಅಂತ ಹೇಳಿ ನಿಮಗೆ ನೀವು ಮಾಡಿದ ಪೂಜೆನೂ ಫಲ ಕೊಡುತ್ತೆ. ಹಾಗೆ ನೀವೇನು ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಸಮೃದ್ಧಿ ಸಂಪತ್ತು ಕೂಡ ಫಲ ಕೊಡುತ್ತೆ. ಇದಾದಮೇಲೆ ನೈಟು ಒಂದು 2 ದೀಪನ ಜಾಸ್ತಿ ಹಚ್ಚಿ, ಅಮ್ಮನಿಗೆ ಬೆಳಕು ದೀಪ ಎಲ್ಲ ತುಂಬಾ ಇಷ್ಟ. ಹಚ್ಚಿಬಿಟ್ಟು ಲಕ್ಷ್ಮೀ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳಿ ಅಮ್ಮನ್ನ ಖುಷಿ ಪಡ್ತಿ ಆರತಿ ಮಾಡಿಬಿಟ್ಟು ಸ್ವಲ್ಪ ಕಳಸನ ಅಲ್ಲಾಡಿಸ್ಬೇಕು, ತುಂಬ ಅಲ್ಲಾಡಿಸ್ಬಾರ್ದು. ಎಲ್ಲ ಮುಗಿದ್ಮೇಲೆ ಮಲ್ಕೊತೀವಿ ಅಂದಾಗ ಒಂದು 12 ಗಂಟೆ. ಹಾಗೆ ಮಧ್ಯರಾತ್ರಿ ಪೂಜೆ ಅಂತೂ ತುಂಬಾ ಒಳ್ಳೆಯದು. ನೀವು ಫಸ್ಟ್ ದಿನ ಕೊಂಡಿಸ್ತೀರಲ್ವ, ಗುರುವಾರ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಒಂದು 3:30ಯಿಂದ 4:30 ಒಳಗಡೆ ನೀವು ಲಕ್ಷ್ಮಿನ ಕೂರಿಸಿದ್ರೆ ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಒಂದು 12 ಗಂಟೆವರೆಗೂ ಪೂಜೆ ಮಾಡಿಬಿಟ್ಟು ಕಳಸನ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಮಲ್ಕೊಳ್ಳಿ. ತಿರ್ಗಾ ಶನಿವಾರ ಬೆಳಗ್ಗೆ ಎದ್ದ ಮೇಲೆ, ಶುಕ್ರವಾರ ರಾತ್ರಿನೇ ಕಳಸನ ತೆಗಿಬಾರ್ದು ಯಾವತ್ತೂ. ಅದು ಲಕ್ಷ್ಮಿ ಅಂದರೆ
ಮನೆ ಹೆಣ್ಮಗಳು ಅಂತಲೇ ಅಂತಾರೆ. ಯಾವತ್ತೂ ಶುಕ್ರವಾರ ಅಮ್ಮನ್ನ ವಾಪಸ್ ಕಳಿಸ್ಬಾರ್ದು. ರಾತ್ರಿ ಅಲ್ಲಾಡಿಸ್ಬೇಕು, ಜಸ್ಟ್ ಟಚ್ ಮಾಡಿ ಇದು ಮಾಡಬೇಕು. ಬೆಳಗ್ಗೆ ಶನಿವಾರ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಶುಚೀಭೂತವಾಗಿ ಅಮ್ಮನಿಗೆ ಏನಾದರೂ ಒಂದು ಪಾಯಸದ ನೈವೇದ್ಯ ಮಾಡಿ, ಅದಾದಮೇಲೆ ಅಮ್ಮನಿಗೆ ಮತ್ತೆ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ ಮತ್ತೆ ನೀವು ಏನು ಕೇಳ್ಕೊಬೇಕು ಎಲ್ಲ ಪ್ರೀತಿಯಿಂದ ಕೇಳಿಕೊಂಡು, ಇದೇ ಥರ ವರ್ಷ ನಮ್ಮ ಮನೇಲಿ ಸಮೃದ್ಧಿ ಕೊಡು, ಸಂಪತ್ತು ಕೊಡು, ಹೀಗೆ ಪ್ರತಿ ವರ್ಷವೂ ನಮ್ಮ ಕೈಲಿ ನಿನಗೆ ಪೂಜೆ ಮಾಡೋವಂಥ ಶಕ್ತಿ ಕೊಡು ಅಂತ ಎಲ್ಲ ಬೇಡಿಕೊಂಡು ಅಮ್ಮನ್ನ ಶನಿವಾರ ಬೀಳ್ಕೊಡುಗೆ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಕೆಲವರು ಶುಕ್ರವಾರ ನೈಟೇ ಅಲ್ಲಾಡಿಸ್ಬಿಟ್ಟು ಶುಕ್ರವಾರ ನೈಟೇ ಎಲ್ಲ ಬಿಚ್ಚಿ ಕಳಿಸ್ಬಿಡ್ತಾರೆ. ಮನೆಗೆ ಬಂದಿದ್ದ ಹೆಣ್ಮಗಳನ್ನ ಯಾರಾದರೂ ಶುಕ್ರವಾರ ಕಳಿಸ್ತಾರೆ. ಅದು ಲಕ್ಷ್ಮಿನ ಪೂಜೆ ಮಾಡೋದೇ ಲಕ್ಷ್ಮಿ ಒಲಿಲಿ ಅಂತ. ಆದ್ದರಿಂದ ವರಮಹಾಲಕ್ಷ್ಮಿ ಮಾಡೋರು ಈ ತಪ್ಪನ್ನು ಮಾಡಬೇಡಿ. ಹಾಗೆ ಲಕ್ಷ್ಮಿನ ಕುಣಿಸಿದ್ಮೇಲೆ ಯಾವುದೇ ಕಾರಣಕ್ಕೂ ಮನೆ ಬಾಗಿಲು ಹಾಕಬಾರ್ದು. ಒಂಟಿಯಾಗಿ ಲಕ್ಷ್ಮಿನ ಬಿಟ್ಟು ಹೋಗಬಾರ್ದು. ಯಾರಾದರೂ ಒಬ್ರು ಇರಲೇಬೇಕು. ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಬೇಕು, ಮಕ್ಕಳನ್ನಾದರೂ ಬಿಟ್ಬಿಟ್ಟು ಹೋಗಿ. ಇಲ್ಲ ನೀವು ಕುಂಕುಮಕ್ಕೆ ಕರೆದಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ದೇವಿನ ಮಾತ್ರ ಒಬ್ಬಳನ್ನೇ ಬಿಟ್ಟು ಹೋಗಬಾರ್ದು. ಎಲ್ಲಿ ಅವಮಾನ ಆಗತ್ತೆ, ಎಲ್ಲಿ ನಿರ್ಲಕ್ಷ್ಯ ಆಗತ್ತೆ, ಎಲ್ಲಿ ಭಕ್ತಿ ಇಲ್ಲ, ಎಲ್ಲಿ ಒಂಟಿಯಾಗಿ ಕೇರ್ಲೆಸ್ ಮಾಡ್ತೀರಾ, ಅಲ್ಲಿ ಲಕ್ಷ್ಮಿ ಯಾವ ಕಾರಣಕ್ಕೂ ನೀವು ಎಷ್ಟೇ ಹಣ ಐಶ್ವರ್ಯ ಹಾಕಿ ರೇಷ್ಮೆ ಸೀರೆ ಉಟ್ಟಿಸಿ ಕುಂಡಿಸಿದ್ರೂ ಕೂಡ ಅವಳು ಇರೋದಿಲ್ಲ. ಅಮ್ಮನಿಗೆ ಬೇಕಾಗಿರೋದು ರೆಸ್ಪೆಕ್ಟ್. ನೀವೆಷ್ಟು ಪ್ರೀತಿಯಿಂದ ಕರಿತೀರ ಅಷ್ಟು ಪ್ರೀತಿಯಿಂದ ಒಲಿತಾಳೆ. ಅವಳಿಗೆ ನೀವೇನು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಮುದ್ದಾಗಿ ಕೂರಿಸ್ಕೊಂಡು ಮಾತಾಡಿ, ಅಮ್ಮ ನಿನಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ, ಸಂತುಷ್ಟಿಯಾಗಿ ಕೂತ್ಕೊಂತ ಒಬ್ಬ ಮನುಷ್ಯನ ಮಾತಾಡ್ಸೋ ಥರ ಮಾತಾಡಿಸಿ ನೋಡಿ. ಖಂಡಿತವಾಗ್ಲೂ ನೀವು ಮಾಡಿದ ಪೂಜೆನೂ ಫಲ ಕೊಡುತ್ತೆ. ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಫಲ ಕೊಡೋ ಥರ